ರಿಪಬ್ಲಿಕ್ ಕನ್ನಡದಲ್ಲಿ ಈ ಸಚಿವ ಸಂಪುಟಕ್ಕೆ ಸಂಭವಿಸಬಹುದಾದ ಸರ್ಜರಿ ಬಗ್ಗೆ ಕಳೆದ ಅನೇಕ ದಿನಗಳ ಹಿಂದೆನೇ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಸಂಪುಟ ಸರ್ಜರಿ ಇಲ್ಲ ಅನ್ನೋ ಹೇಳಿಕೆ ನೀಡೋದ್ರ ನಡುವೆನೂ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಹೇಳಿಕೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಿಂದಲೇ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಇದು ಸಿದ್ದರಾಮಯ್ಯ ಸರ್ಕಾರದ ಸ್ಫೋಟಕ ಸುದ್ದಿ ಕೂಡ ಹೌದು. ಸಿದ್ದು ಸರ್ಕಾರದ ಹಿರಿಯ ಸಚಿವರಿಗೆ ಸದ್ಯದಲ್ಲೇ ಕೋಕ್ ಕೊಡೋದು ಫಿಕ್ಸಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಸಚಿವರೊಬ್ಬರ ಹೇಳಿಕೆ. ಈಗಾಗಲೇ ಸಚಿವರಿಗೆ ಆ ಸುಳಿವು ಸಿಕ್ಕಿರುವಂತೆ ಮಾತನಾಡಿದ್ದಾರೆ. ನಮ್ಮ ಸ್ಥಾನ ಎಲ್ಲಿವರೆಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಹೇಳಿಕೆ ನೀಡಿದ್ದಾರೆ. ಸಿಎಂ ಬದಲಾವಣೆ ಅಂತ ಯಾರು ಹೇಳಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ನಾವು ಎಲ್ಲಿವರೆಗೆ ಇರ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ, ಹೈಕಮಾಂಡ್ನ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಬೋಸರಾಜು ಹೇಳಿಕೆ ನೀಡಿದ್ದಾರೆ. ಇಂದಿನಿಂದ ಆರಂಭ ಆಗ್ತಂದು ಈ ಬಗ್ಗೆ ಮಾತಾಡೋಕೆ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇರುವಂತದ್ದು ಮತ್ತು ವಿಧಾನ ಪರಿಷತ್ನ ಸಭಾನಾಯಕರು ಕೂಡ ಆಗಿರುವಂತದ್ದು. ಸರ್, ಸದಸ್ಯನ್ ಅಲ್ಲಿ ಈಗ ಒಂದಷ್ಟು ಬಾಣಂತಿ ಸಾವಿನ ಪ್ರಕರಣ ಸಂಬಂಧಪಟ್ಟಂತಿರ್ಬೋದು, ಸೊ ಹಲವು ವಿಚಾರ ಸಂಬಂಧಪಟ್ಟಿರುವಂತದ್ದು ಸೆಷನ್ ನಡೆಯದೆ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷದವರ ಜವಾಬ್ದಾರಿ ಆ ರಾಜ್ಯದ ಜನರ ಹಿತೆಯಿಂದ ಅವರು ನಡೆಯುವಂತಹ ಸಮಸ್ಯೆಗಳ ಬಗ್ಗೆ ಅವರು ಕ್ವಶನ್ಸ್ ಮುಖಾಂತರ ಮತ್ತು ಅನೇಕ ಅವಕಾಶಗಳಿರೋದಿಲ್ಲ. ಸದನ ಇಂದಿನಿಂದ ಆರಂಭ ಆಗ್ತಂದು ಈ ಬಗ್ಗೆ ಮಾತಾಡೋಕೆ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇರುವಂತದ್ದು ಮತ್ತು ವಿಧಾನ ಪರಿಷತ್ನ ಸಭಾನಾಯಕರು ಕೂಡ ಆಗಿರುವಂತದ್ದು. ಸರ್, ಸದಸ್ಯನ್ ಅಲ್ಲಿ ಈಗ ಒಂದಷ್ಟು ಬಾಣಂತಿ ಸಾವಿನ ಪ್ರಕರಣ ಸಂಬಂಧಪಟ್ಟಂತಿರ್ಬೋದು, ಸೊ ಹಲವು ವಿಚಾರ ಸಂಬಂಧಪಟ್ಟಿರುವಂತದ್ದು. ಸೆಷನ್ ನಡೆಯದೆ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷದವರ ಜವಾಬ್ದಾರಿ ಆ ರಾಜ್ಯದ ಜನರ ಹಿತೆಯಿಂದ ಅವರು ನಡೆಯುವಂತಹ ಸಮಸ್ಯೆಗಳ ಬಗ್ಗೆ ಅವರು ಕ್ವಶನ್ಸ್ ಮುಖಾಂತರ ಮತ್ತು ಅನೇಕ ಅವಕಾಶಗಳಿರೋದ್ರಿಂದ ಅದನ್ನು ಸದುಪಯೋಗ ಮಾಡಬೇಕೆಂಬುದೇ ಸರ್ಕಾರ ಉದ್ದೇಶ ಇದೆ. ಸರ್ಕಾರ ಎಲ್ಲ ಉತ್ತರ ಕೊಡಲಿಕ್ಕೆ ಸದಾ ಸಿದ್ದರಾಗಿದೆ. ಯಾವುದೇ ವಿಷಯದ ಬಗ್ಗೆ ಕೇಳಿದ್ರು ಏನು ನಡೀತಾ ಇದೆ ಆಡಳಿತದಿಂದ ಅದು ಉತ್ತಮ ರೀತಿಯಲ್ಲಿ ಅವರಿಗೆ ಸಮರ್ಥವಾಗಿ ಉತ್ತರ ಕೊಡಲಿಕ್ಕೆ ತಯಾರಿದೆ. ಸರ್, ರಾಜಕೀಯ ಕೂಡ ಒಂದಷ್ಟು ಪ್ರಸ್ತಾಪ ಮಾಡುವಂಥದ್ದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಇರುವಂಥದ್ದು ಏನು ಅದು ನೀವು ನಿನ್ನೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದೀರಿ. ಈಗ ಪ್ರಶ್ನೆನೇ ಇಲ್ಲಲ್ಲ, ಎಲ್ಲಿ ಉದ್ಭವಿಸಿದೆ ಹೇಳಿ? ಯಾರು ಹೇಳಿದ್ರು ಬದಲಾವಣೆ ಆಗ್ತದೆ ಅಂತೇಳಿ? ಯಾರಾದ್ರೂ ಕಾಂಗ್ರೆಸ್ ಪಕ್ಷದವ್ರು ಮಾತಾಡಿದಿರಾ? ಹೈಕಮಾಂಡ್ ಅವ್ರು ಮಾತಾಡಿದಿರಾ? ಶಾಸಕರು ಮಾತಾಡಿದಿರಾ? ಸಚಿವರು ಮಾತಾಡಿದಿರಾ? ಯಾರೂ ಮಾತಾಡಲಿಲ್ಲ. ಎಲ್ಲ ಇಲ್ಲಿರ್ತಕ್ಕಂಥದ್ದೇ ಅಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಈಗಾಗಲೇ ಸ್ಪಷ್ಟೀಕರಣ ಮಾಡಿದ್ದಾರೆ. 2 ಲಕ್ಷ ಜನರು ಸೇರಿರ್ತಕ್ಕಂಥ ಹಾಸನಲ್ಲಿ ನಾನು ಕನಕಗಿರಿ ಬಳ್ಳಿ ಆಗಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಡೀ ಜೀವಂತ ಇರೋತರಿಗೆ ಇರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಜನರ ಮುಂದೆ ಹೇಳಿದ್ದಾರೆ. ಸೊ ಅದೇ ದಿಶೆಯಲ್ಲಿ ಅವರು ಕೆಲಸನೂ ಮಾಡ್ತಾ ಇದ್ದಾರೆ. ಯಾವುದೇ ವಿಷಯ ಬಂದರೂ ಸಹಿತ ಮುಖ್ಯಮಂತ್ರಿಗಳ ಹೆಸರಿಟ್ಕೊಳ್ಳೆ ಅವರು ಮಾತನಾಡ್ತಾ ಇದ್ದಾರೆ. ನಾವೆಲ್ಲರೂ ಒಂದಾಗಿ ಪಕ್ಷ ಎಲ್ಲ ಇಡೀ ಸಿದ್ದರಾಮಯ್ಯನ ಬೆನ್ನಲ್ಲಿ ಇರಬೇಕು. ಯಾವುದೇ ಸಮಸ್ಯೆ ಬಂದರೂ ನಾವು ರಾಜ್ಯದ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ನಾನು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ನಾವು ಒಂದಾಗಿ ಏನೇನು ನಿರ್ಧಾರ ತೆಗೆದುಕೊಂಡ್ರು ಆ ನಿರ್ಧಾರ ಜನಪರವಾಗಿರುತ್ತದೆ, ಪಕ್ಷದ ಪರವಾಗಿರುತ್ತದೆ, ಆಡಳಿತ ಪರವಾಗಿರುತ್ತದೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಮಾತನ್ನು ನಮ್ಮ ಅನೇಕ ಸಭೆಗಳಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಆಡಳಿತ ನಡೀತಾ ಇದೆ. 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಸರ್. ಅರೆ, ಎಷ್ಟು ವರ್ಷ ಇರ್ತಾರ, ಏನಿರ್ತಾರ, ನಾವೆಷ್ಟು ವರ್ಷ ಇರ್ತಾರ ನಮಗೆ ಗೊತ್ತಿಲ್ಲ. ಮಾಡುವಂತದ್ದು ಹೇಳಿದ್ರೆ ಒಂದ್ಸಲ ನಮ್ಮನ್ನು ಸಚಿವರಾಗಿ ಮಾಡಿದ್ರು. ಅದು ಮುಖ್ಯಮಂತ್ರಿಗಳ ಅವರ ಇರತಕ್ಕಂಥ ಅಧಿಕಾರ. ಅದು ಮುಖ್ಯಮಂತ್ರಿಗಳಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಸಚಿವ ಸಂಪುಟಕ್ಕೆ ಸಂಭವಿಸಬಹುದಾದ ಸರ್ಜರಿ ಬಗ್ಗೆ ಕಳೆದ ಅನೇಕ ದಿನಗಳ ಹಿಂದೆನೇ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಸಂಪುಟ ಸರ್ಜರಿ ಇಲ್ಲ ಅನ್ನೋ ಹೇಳಿಕೆ ನೀಡೋದ್ರ ನಡುವೆನೂ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಹೇಳಿಕೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಿಂದಲೇ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಇದು ಸಿದ್ದರಾಮಯ್ಯ ಸರ್ಕಾರದ ಸ್ಫೋಟಕ ಸುದ್ದಿ ಕೂಡ ಹೌದು. ಸಿದ್ದು ಸರ್ಕಾರದ ಹಿರಿಯ ಸಚಿವರಿಗೆ ಸದ್ಯದಲ್ಲೇ ಕೋಕ್ ಕೊಡೋದು ಫಿಕ್ಸಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಸಚಿವರೊಬ್ಬರ ಹೇಳಿಕೆ. ಈಗಾಗಲೇ ಸಚಿವರಿಗೆ ಆ ಸುಳಿವು ಸಿಕ್ಕಿರುವಂತೆ ಮಾತನಾಡಿದ್ದಾರೆ. ನಮ್ಮ ಸ್ಥಾನ ಎಲ್ಲಿವರೆಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಹೇಳಿಕೆ ನೀಡಿದ್ದಾರೆ. ಸಿಎಂ ಬದಲಾವಣೆ ಅಂತ ಯಾರು ಹೇಳಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ನಾವು ಎಲ್ಲಿವರೆಗೆ ಇರ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ, ಹೈಕಮಾಂಡ್ನ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಬೋಸರಾಜು ಹೇಳಿಕೆ ನೀಡಿದ್ದಾರೆ. ಇಂದಿನಿಂದ ಆರಂಭ ಆಗ್ತಂದು ಈ ಬಗ್ಗೆ ಮಾತಾಡೋಕೆ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇರುವಂತದ್ದು ಮತ್ತು ವಿಧಾನ ಪರಿಷತ್ನ ಸಭಾನಾಯಕರು ಕೂಡ ಆಗಿರುವಂತದ್ದು. ಸರ್, ಸದಸ್ಯನ್ ಅಲ್ಲಿ ಈಗ ಒಂದಷ್ಟು ಬಾಣಂತಿ ಸಾವಿನ ಪ್ರಕರಣ ಸಂಬಂಧಪಟ್ಟಂತಿರ್ಬೋದು, ಸೊ ಹಲವು ವಿಚಾರ ಸಂಬಂಧಪಟ್ಟಿರುವಂತದ್ದು. ಸೆಷನ್ ನಡೆಯದೆ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷದವರ ಜವಾಬ್ದಾರಿ ಆ ರಾಜ್ಯದ ಜನರ
ಹಿತೆಯಿಂದ ಅವರು ನಡೆಯುವಂತಹ ಸಮಸ್ಯೆಗಳ ಬಗ್ಗೆ ಅವರು ಕ್ವಶನ್ಸ್ ಮುಖಾಂತರ ಮತ್ತು ಅನೇಕ ಅವಕಾಶಗಳಿರೋದಿಲ್ಲ. ಸದನ ಇಂದಿನಿಂದ ಆರಂಭ ತಂದು ಈ ಬಗ್ಗೆ ಮಾತಾಡೋಕೆ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇರುವಂತದ್ದು ಮತ್ತು ವಿಧಾನ ಪರಿಷತ್ನ ಸಭಾನಾಯಕರು ಕೂಡ ಆಗಿರುವಂತದ್ದು. ಸರ್, ಸದಸ್ಯನ್ ಅಲ್ಲಿ ಈಗ ಒಂದಷ್ಟು ಬಾಣಂತಿ ಸಾವಿನ ಪ್ರಕರಣ ಸಂಬಂಧಪಟ್ಟಂತಿರ್ಬೋದು, ಸೊ ಹಲವು ವಿಚಾರ ಸಂಬಂಧಪಟ್ಟಿರುವಂತದ್ದು ಸೆಷನ್ ನಡೆಯದೆ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷದ ಜವಾಬ್ದಾರಿ ಆ ರಾಜ್ಯದ ಜನರ ಹಿತೆಯಿಂದ ಅವರು ನಡೆಯುವಂತಹ ಸಮಸ್ಯೆಗಳ ಬಗ್ಗೆ ಅವರು ಕ್ವಶನ್ಸ್ ಮುಖಾಂತರ ಮತ್ತು ಅನೇಕ ಅವಕಾಶಗಳಿರೋದ್ರಿಂದ ಅದನ್ನು ಸದುಪಯೋಗ ಮಾಡಬೇಕೆಂಬುದೇ ಸರ್ಕಾರ ಉದ್ದೇಶ ಇದೆ. ಸರ್ಕಾರ ಎಲ್ಲ ಉತ್ತರ ಕೊಡಲಿಕ್ಕೆ ಸದಾ ಸಿದ್ಧರಾಗಿದೆ. ಯಾವುದೇ ವಿಷಯದ ಬಗ್ಗೆ ಕೇಳಿದ್ರು ಏನು ನಡೀತಾ ಇದೆ ಆಡಳಿತದಿಂದ ಅದು ಉತ್ತಮ ರೀತಿಯಲ್ಲಿ ಅವರಿಗೆ ಸಂಬಂಧವಾಗಿ ಉತ್ತರ ಕೊಡಲಿಕ್ಕೆ ತಯಾರಿದೆ. ಸರ್, ರಾಜಕೀಯ ಕೂಡ ಒಂದಷ್ಟು ಪ್ರಸ್ತಾಪ ಮಾಡುವಂಥದ್ದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಇರುವಂಥದ್ದು ಏನು ಅದು ನೀವು ನಿನ್ನೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದೀರಿ. ಈಗ ಪ್ರಶ್ನೆನೇ ಇಲ್ಲಲ್ಲ, ಎಲ್ಲಿ ಉದ್ಭವಿಸಿದೆ ಹೇಳಿ? ಯಾರು ಹೇಳಿದ್ರು ಬದಲಾವಣೆ ಆಗ್ತದೆ ಅಂತೇಳಿ? ಯಾರಾದ್ರೂ ಕಾಂಗ್ರೆಸ್ ಪಕ್ಷದವ್ರು ಮಾತಾಡಿದಿರಾ? ಹೈಕಮಾಂಡ್ ಅವ್ರು ಮಾತಾಡಿದಿರಾ? ಶಾಸಕರು ಮಾತಾಡಿದಿರಾ? ಸಚಿವರು ಮಾತಾಡಿದಿರಾ? ಯಾರೂ ಮಾತಾಡಲಿಲ್ಲ. ಎಲ್ಲ ಇರತಕ್ಕಂಥದ್ದೇ ಅಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಈಗಾಗಲೇ ಸ್ಪಷ್ಟೀಕರಣ ಮಾಡಿದ್ದಾರೆ. 2 ಲಕ್ಷ ಜನರು ಸೇರಿರ್ತಕ್ಕಂಥ ಹಾಸನಲ್ಲಿ ನಾನು ಕನಕಗಿರಿ ಬಳ್ಳಿಯಾಗಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಡೀ ಜೀವಂತ ಇರೋತರಿಗೆ ಇರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಜನರ ಮುಂದೆ ಹೇಳಿದ್ದಾರೆ. ಸೊ ಅದೇ ದಿಶೆಯಲ್ಲಿ ಅವರು ಕೆಲಸನೂ ಮಾಡ್ತಾ ಇದ್ದಾರೆ. ಯಾವುದೇ ವಿಷಯ ಬಂದರೂ ಸಹಿತ ಮುಖ್ಯಮಂತ್ರಿಗಳ ಹೆಸರಿಟ್ಕೊಳ್ಳೆ ಅವರು ಮಾತನಾಡ್ತಾ ಇದ್ದಾರೆ. ನಾವೆಲ್ಲರೂ ಒಂದಾಗಿ ಪಕ್ಷ ಎಲ್ಲ ಇಡೀ ಸಿದ್ದರಾಮಯ್ಯ ಬೆನ್ನಲ್ಲಿ ಇರಬೇಕು. ಯಾವುದೇ ಸಮಸ್ಯೆ ಬಂದರೂ ನಾವು ರಾಜ್ಯದ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ನಾನು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ನಾವು ಒಂದಾಗಿ ಏನೇನು ನಿರ್ಧಾರ ತೆಗೆದುಕೊಂಡ್ರು ಆ ನಿರ್ಧಾರ ಜನಪರವಾಗಿರುತ್ತದೆ, ಪಕ್ಷದ ಪರವಾಗಿರುತ್ತದೆ, ಆಡಳಿತ ಪರವಾಗಿರುತ್ತದೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಮಾತನ್ನು ನಮ್ಮ ಅನೇಕ ಸಭೆಗಳಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಆಡಳಿತ ನಡೀತಾ ಇದೆ. 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಸರ್. ಅರೆ ಎಷ್ಟು ವರ್ಷ ಇರ್ತಾರ, ಏನಿರ್ತಾರ, ನಾವೆಷ್ಟು ವರ್ಷ ಇರ್ತಾರ ನಮಗೆ ಗೊತ್ತಿಲ್ಲ. ಮಾಡುವಂತದ್ದು ಹೇಳಿದ್ರೆ ಒಂದ್ಸಲ ನಮ್ಮನ್ನು ಸಚಿವರಾಗಿ ಮಾಡಿದ್ರು. ಅದು ಮುಖ್ಯಮಂತ್ರಿಗಳ ಅವರ ಇರತಕ್ಕಂಥ ಅಧಿಕಾರ. ಅದು ಮುಖ್ಯಮಂತ್ರಿಗಳಿಗೆ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.